ನಮ್ಮ ಅಡಿಗೆ ಮನೆಯಲ್ಲಿ ಪ್ರತಿದಿನ ಬಳಸೋ ಒಂದಷ್ಟು ವಸ್ತುಗಳಲ್ಲಿ ಎಂಥೆಂಥ ಆರೋಗ್ಯದ ಗುಟ್ಟು ಅಡಗಿದೆ ಅಂತ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಇವತ್ತು ನಾವು ಅಂಥವುದೇ ಒಂದು ಮಸಾಲೆ ಪದಾರ್ಥದ ಬಗ್ಗೆ ಮಾತಾಡೋಣ. ಅಡುಗೆ ಮನೆಯಲ್ಲಿರೋ ಒಂದು ಸಣ್ಣ ಮಸಾಲೆ ಪದಾರ್ಥ ಇಡೀ ಆರೋಗ್ಯವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಅಂದ್ರೆ ಹೌದು, ನಂಬಲೇಬೇಕು. ಬನ್ನಿ, ಈ ಪ್ರಶ್ನೆ ಸುತ್ತ ನಮ್ಮ ಇವತ್ತಿನ ಪಯಣ ಶುರು ಮಾಡೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಈ ಮಸಾಲೆಯ ಸೀಕ್ರೆಟ್ ಪವರ್ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಇದು ನಮ್ಮ ಹೊಟ್ಟೆ ಮತ್ತೆ ಬಾಯಿಯ ಆರೋಗ್ಯಕ್ಕೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ನೋಡೋಣ. ಅದಾದ್ಮೇಲೆ ಇಮ್ಯುನಿಟಿ, ಸ್ಕಿನ್ ಬೆನಿಫಿಟ್ಸ್, ಇದನ್ನ ಬಳಸೋಕೆ ಸಿಂಪಲ್ ವಿಧಾನಗಳು, ಹಾಗೆ ಕೊನೆಗೆ ಕೆಲವು ಮುಖ್ಯವಾದ ಆರೋಗ್ಯದ ಎಚ್ಚರಿಕೆಗಳ ಬಗ್ಗೆನೂ ಮಾತಾಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಹೋಗೋಣ. ಒಂದು ಮಸಾಲೆಯ ರಹಸ್ಯ ಶಕ್ತಿ. ಲವಂಗ ಅಂದ್ರೆ ಬರೀ ಅಡ್ಗೆಗೆ ರುಚಿ ಕೊಡೋದು ಮಾತ್ರ ಅಲ್ಲ, ಅದಕ್ಕೂ ಮಿಗಿಲಾದ ಶಕ್ತಿ ಅದಕ್ಕಿದೆ. ಅದೇನು ಅಂತ ಈಗ ನೋಡೋಣ. ಈ ಸ್ಲೈಡ್ನಲ್ಲಿರೋ ಪದ ನೋಡಿ, ಯೂಜನಾಲ್. ಇದೇ ನೋಡಿ ಲವಂಗದ ಅಸ್ಲಿ ಹೀರೋ. ಲವಂಗದಲ್ಲಿರೋ ಈ ಒಂದು ಕಾಂಪೌಂಡ್ ಇದೆಯಲ್ಲ, ಇದೇ ಅದಕ್ಕೆ ಆಂಟಿಆಕ್ಸಿಡೆಂಟ್, ಆಂಟಿಸೆಪ್ಟಿಕ್. ಅಷ್ಟೇ ಅಲ್ಲ, ಅರಿವಳಿಕೆ ಗುಣವನ್ನು ಕೊಡೋದು. ಲವಂಗದ ಎಲ್ಲಾ ಪವರ್ ಇರೋದೇ ಇದರಿಂದ. ಲವಂಗದ ಬಳಕೆ ಇವತ್ತಿಂದಲ್ಲ, ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಯೋಚನೆ ಮಾಡಿ, ಪುರಾತನ ಚೀನಾದಲ್ಲಿ ಇದನ್ನ ಭೇದಿ, ಹರ್ನಿಯಾದಂತಹ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸ್ತಿದ್ರಂತೆ. ಇವತ್ತು ನೋಡಿ, ಟೂತ್ಪೇಸ್ಟ್ ಜಾಹೀರಾತುಗಳಲ್ಲೆಲ್ಲ ಲವಂಗದ ಬಗ್ಗೆ ಹೇಳ್ತಾರೆ. ಆದ್ರೆ ಇವತ್ತು ನಾವು ನೋಡ್ಬೋರೋದು ಪ್ರತಿದಿನ ಇದನ್ನ ಬಳಸೋದ್ರಿಂದ ನಮಗಾಗೋ ಆರೋಗ್ಯದ ಲಾಭಗಳ ಬಗ್ಗೆ. ಸರಿ, ಈಗ ಎರಡನೇ ವಿಭಾಗಕ್ಕೆ ಬರೋಣ. ಜಠರ ಮತ್ತು ಬಾಯಿಯ ಆರೋಗ್ಯ. ಅಂದ್ರೆ ನಮ್ಮ ಹೊಟ್ಟೆ ಒಳಗಿನಿಂದ ಶುರುವಾಗಿ ಬಾಯಿಯವರೆಗೂ ಲವಂಗ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಹಾಗಾದ್ರೆ ಈ ಎಲ್ಲಾ ಲಾಭ ಪಡ್ಕೋಬೇಕು ಅಂದ್ರೆ ಎಷ್ಟು ಲವಂಗ ತಿನ್ಬೇಕು? ಏನೋ ದೊಡ್ಡ ಲೆಕ್ಕ ಅನ್ಕೊಂಡ್ರಾ? ಇಲ್ವೇ ಇಲ್ಲ, ಕೇವಲ 2. ಹೌದು, ನೀವು ಕೇಳ್ತಾ ಇರೋದು ಸರೀನೇ. ದಿನಕ್ಕೆ ಬರೀ 2 ಲವಂಗ ಸಾಕು ಇಷ್ಟೆಲ್ಲ ಅದ್ಭುತಗಳನ್ನ ನೋಡೋಕ್ಕೆ. ಪ್ರತಿದಿನ ಲವಂಗ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆಯ ಎಷ್ಟೊಂದು ಸಮಸ್ಯೆಗಳು ದೂರಾಗತ್ತೆ ಗೊತ್ತಾ? ಅಂದ್ರೆ ವಾಕರಿಕೆ, ಅಜೀರ್ಣ, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು, ಮಲಬದ್ಧತೆ, ಆಸಿಡಿಟಿ, ಹೀಗೆ 1-2 ಇವೆಲ್ಲದಕ್ಕೂ ಇದೊಂದು ಒಳ್ಳೆ ಮನೆಮದ್ದು. ಹಾಗೆ ಬಾಯಿಯ ಆರೋಗ್ಯದ ವಿಷಯಕ್ಕೆ ಬಂದ್ರೆ, ಟೂತ್ಪೇಸ್ಟ್ಗಳಲ್ಲಿ ಯಾಕೆ ಲವಂಗ ಇರುತ್ತೆ ಅಂತ ಈಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ. ಅದರಲ್ಲಿರೋ ಯೂಜನಾಲ್ ಇದೆಯಲ್ಲ, ಅದು ಒಂದು ನ್ಯಾಚುರಲ್ ಆಂಟಿಸೆಪ್ಟಿಕ್. ನಮ್ಮ ಹಲ್ಲು, ಒಸಡುಗಳನ್ನ ಆರೋಗ್ಯವಾಗಿಡೋಕೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ. ಮುಂದೆ 3ನೇ ವಿಭಾಗಕ್ಕೆ ಹೋಗೋಣ. ನಮ್ಮ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಮತ್ತೆ ನಮ್ಮ ಚರ್ಮದ ಆರೋಗ್ಯದ ಮೇಲೆ ಲವಂಗ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಲವಂಗ ನಮ್ಮ ಇಮ್ಯುನಿಟಿನ ಹೇಗೆ ಬೂಸ್ಟ್ ಮಾಡುತ್ತೆ? ತುಂಬಾ ಸಿಂಪಲ್. ದಿನಕ್ಕೆ 2 ಲವಂಗ ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾಗತ್ತೆ. ಈ ಬಿಳಿ ರಕ್ತ ಕಣಗಳೇ ನಮ್ಮ ದೇಹದ ಸೈನಿಕರು. ಅವುಗಳ ಸಂಖ್ಯೆ ಹೆಚ್ಚಾದ್ರೆ ಏನಾಗತ್ತೆ? ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗತ್ತೆ, ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಜಾಸ್ತಿ ಆಗತ್ತೆ. ಇನ್ನು ಸ್ಕಿನ್ ವಿಷಯಕ್ಕೆ ಬಂದ್ರೆ, ಲವಂಗದಲ್ಲಿ ಆಂಟಿಆಕ್ಸಿಡೆಂಟ್ಗಳು ತುಂಬಾನೇ ಇದೆ. ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಇರುತ್ತೆ. ಅವು ನಮ್ಮ ಚರ್ಮವನ್ನ ಬೇಗನೆ ಮುಪ್ಪಾಗುವಂತೆ ಮಾಡ್ತವೆ. ಈ ಲವಂಗದಲ್ಲಿರೋ ಆಂಟಿಆಕ್ಸಿಡೆಂಟ್ಗಳು ಆ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡಿ ನಮ್ಮ ಚರ್ಮ ಯುವನವಾಗಿ ಫ್ರೆಶ್ ಆಗಿ ಕಾಣೋ ಹಾಗೆ ಮಾಡಕ್ಕೆ. ಇಷ್ಟೊತ್ತು ಏಕೆ ಬಳಸ್ಬೇಕು ಅಂತ ನೋಡಿದ್ವಿ. ಈಗ ಹೇಗೆ ಬಳಸೋದು ಅಂತ ನೋಡೋಣ. ನಮ್ಮ 4ನೇ ವಿಭಾಗ, ಲವಂಗ ಬಳಸೋಕೆ 2 ಸಿಂಪಲ್ ವಿಧಾನಗಳು. ಇದನ್ನ ನಮ್ಮ ಡೈಲಿ ರೂಟೀನಲ್ಲಿ ಹೇಗೆ ಸೇರ್ಸ್ಕೋಬೋದು ಅಂತ ನೋಡೋಣ. ಮೊದಲನೇ ಮನೆಮದ್ದು ತುಂಬಾ ಸುಲಭ. ಏಲಕ್ಕಿ ಮತ್ತೆ ಲವಂಗ ಎರಡನ್ನೂ ಸಮಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಇದನ್ನ ಊಟ ಆದ್ಮೇಲೆ ಒಂದು ಚಿಟ್ಕೆ ತಗೊಂಡ್ರೆ ಬಾಯಿಗೆ ಫ್ರೆಶ್ನೆಸ್ ಕೊಡುತ್ತೆ, ಜೊತೆಗೆ ಜೀರ್ಣಕ್ಕೂ ಸಹಾಯ ಮಾಡುತ್ತೆ. ವಿಶೇಷವಾಗಿ ಆಸಿಡಿಟಿ ಸಮಸ್ಯೆ ಇರೋರಿಗೆ ಇದು ತುಂಬಾ ಒಳ್ಳೆಯದು. 2ನೇ ವಿಧಾನ ಇದಕ್ಕಿಂತ ಸಿಂಪಲ್. ಬೆಳ್ಳಿಗೆ ಹಲ್ಲು ಉಜ್ಜಿದ್ಮೇಲೆ 2 ಲವಂಗ ತಗೊಂಡು ಬಾಯಲ್ಲಿ ಹಾಕೊಂಡು ಜಗ್ದು ನುಂಗ್ಬಿಡೋದು ಅಷ್ಟೇ. ಹೌದು, ಶುರುನಲ್ಲಿ ಸ್ವಲ್ಪ ಕಹಿ ಅಥವಾ ಖಾರ ಅನ್ಸ್ಬೋದು, ಆದ್ರೆ ದಿನ ಮಾಡ್ತಾ ಇದ್ರೆ ಅಭ್ಯಾಸ ಆಗತ್ತೆ. ತುಂಬಾ ಖಾರ ಅನ್ಸಿದ್ರೆ ಆಮೇಲೆ ಸ್ವಲ್ಪ ನೀರ್ ಕುಡಿಬೋದು. ನಾವು ಯಾವಾಗಲೂ ಸಂಪೂರ್ಣ ಮಾಹಿತಿ ಕೊಡೋಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ಪ್ರಮುಖ ಆರೋಗ್ಯ ಎಚ್ಚರಿಕೆಗಳು. ಅಂದ್ರೆ ಯಾರೆಲ್ಲ ಪ್ರತಿದಿನ ಲವಂಗ ತಿನ್ಬಾರ್ದು ಅಂತ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇದು ತುಂಬಾನೇ ಇಂಪಾರ್ಟೆಂಟ್. 2 ಸಂದರ್ಭಗಳಲ್ಲಿ ಲವಂಗದ ದೈನಂದಿನ ಬಳಕೆಯನ್ನ ತಪ್ಪಿಸ್ಲೇಬೇಕು. ಒಂದು ಗರ್ಭಿಣಿ ಸ್ತ್ರೀಯರು, ಮತ್ತೊಂದು ಹಾಲುಣಿಸೋ ತಾಯಂದಿರು. ಈ ಸಮಯದಲ್ಲಿ ಇದನ್ನ ಬಳಸದೇ ಇರೋದೇ ಸೇಫ್.
ಹಾಗಾದ್ರೆ ಕೊನೆಯದಾಗಿ ಹೇಳೋದಾದ್ರೆ ದಿನಕ್ಕೆ ಬರೀ 2 ಲವಂಗ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಅದ್ಭುತಗಳನ್ನ ಮಾಡಬಲ್ಲದು ಅಲ್ವಾ? ಒಳ್ಳೆ ಜೀರ್ಣಕ್ರಿಯೆಯಿಂದ ಹಿಡಿದು ಸ್ಟ್ರಾಂಗ್ ಇಮ್ಯುನಿಟಿ, ಯಂಗ್ ಸ್ಕಿನ್ವರ್ಗೂ ಇದರ ಲಾಭಗಳು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಹೋಗೋ ಮುಂಚೆ ಒಂದು ಪ್ರಶ್ನೆ ಯೋಚನೆ ಮಾಡಿ, ನಮ್ಮ ಅಡುಗೆ ಮನೆಯ ಡಬ್ಬಿಗಳಲ್ಲಿ ಇನ್ನು ಇಂತಹ ಎಷ್ಟೊಂದು ಸರಳವಾದ ಪವರ್ಫುಲ್ ಆದ ಮನೆಮದ್ದುಗಳು ನಮ್ಗಾಗಿ ಕಾಯ್ತಾ ಇರ್ಬೋದು ಅಲ್ವಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ಉಪಯೋಗಕ್ಕೆ ಬಂತು ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕುಟುಂಬದವರ ಜೊತೆ ಶೇರ್ ಮಾಡಿ.